ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಆಚಾರ್ಯರ 4ನೆಯ ಸ್ತೋತ್ರದ 8 ಪದ್ಯಗಳು ಮೊದಲನದ್ದು, ಅನಂತರದ 4 ಪದ್ಯಗಳು 12 ಪದ್ಯಗಳನ್ನು ನಿನ್ನೆ ತನಕ ನೋಡಿದ್ದೇವೆ. ಇನ್ನು 3 ಪದ್ಯಗಳಿದೆ ಆ ಸ್ತೋತ್ರದಲ್ಲಿ. ಒಟ್ಟಿಗೆ 15 ಪದ್ಯಗಳನ್ನು ಒಳಗೊಂಡ ಸ್ತೋತ್ರ ಅದು. ಆ 3 ಪದ್ಯಗಳು ಕೊನೆಯಲ್ಲಿರುವಂಥವುಗಳು. ಈಗಿನ ಪ್ರಚಲಿತ ಪಾಠದಲ್ಲಿ ಸ್ತೋತ್ರದ ಪ್ರಾರಂಭದಲ್ಲಿರುವಂಥದ್ದು, ಹಳೆ ಪಾಠದಲ್ಲಿ ಕೊನೆಯಲ್ಲಿರುವಂಥದ್ದು. ಈಗ ಆಚಾರ್ಯರ ಈ ತನಕ ಏನು ಹೇಳಿದರು ಅಂದರೆ, ಭಗವಂತನನ್ನು ಸ್ತೋತ್ರ ಮಾಡಬೇಕು, ಅದಕ್ಕೆ ಮನಸ್ಸು ಅಣಿಯಾಗಬೇಕು. ಮನಸ್ಸು ಅಣಿಯಾಗಬೇಕಾದ್ರೆ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸುವುದಕ್ಕೋಸ್ಕರ ಶಾಸ್ತ್ರದ ಮಥನದಿಂದ ಮನಸ್ಸು ಅನ್ನುವಂಥ ಕತ್ತಿಯನ್ನು ಶಾಸ್ತ್ರ ಚಿಂತನ ಅನ್ನತಕ್ಕಂಥ ಸಾಣೆಕಲ್ಲಿನಲ್ಲಿ ಹಾಕಿ ಅದನ್ನು ಹರಿತಗೊಳಿಸಬೇಕು ಅಂತ ಇಷ್ಟು ವಿಷಯ ಹೇಳಿದರು. ಈಗ ನಾವು ಅದೆಲ್ಲ ಮಾಡಿದೆವು. ಮನಸ್ಸು ಭಗವಂತನ ಕಡೆಗೆ ಹೊರಳಿತು. ಧ್ಯಾನ ಮಾಡಬೇಕು ಅಂತ ಬಯಕೆ ಇದೆ. ಹೇಗೆ ಮಾಡಬೇಕು ಧ್ಯಾನ? ಆ ಮೆಡಿಟೇಷನ್ನು ಅಥವಾ ಮನಸ್ಸಿನಲ್ಲಿ ಭಗವಂತನ ಚಿಂತನ, ಗುಣದ ಚಿಂತನೆ ಹೇಗಿರಬೇಕು ಅನ್ನೋದನ್ನು ಹೇಳತಕ್ಕಂಥದ್ದು ಮುಂದಿನ ಶ್ಲೋಕ. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರನಂತ ಗುಣ ಪರಮಃ ಅಜರಾಮರಣ ಸಕಲಾರ್ತಿಹರ ಕಮಲಾಪತಿ ರಿಡ್ಯತಮೋವತುನಃ. ಭಗವಂತನನ್ನ ಉಪಾಸನೆ ಮಾಡುವುದರ ಬಗ್ಗೆ ಆಚಾರ್ಯರ ಕಾಲದ ತನಕ ಅನೇಕ ವಿಧವಾದ ಚಿಂತನೆಗಳಿದ್ದವು. ಭಗವಂತನಲ್ಲಿ ಗುಣಪೂರ್ಣತ್ವ ಇಲ್ಲ, ಅವನಲ್ಲಿ 8 ಗುಣಗಳಿರುವುದು ಅಂತ ನೈಯಾಯಿಕರು, ತಾರ್ಕಿಕರು ಹೇಳುತ್ತಿದ್ದರು. ಭಗವಂತನಲ್ಲಿ 8 ಗುಣಗಳನ್ನು ಮಾತ್ರ ಹೇಳಿದ್ರು. ಜ್ಞಾನ, ಆನಂದ ಇವನ್ನೆಲ್ಲ ಹೇಳಲಿಲ್ಲ ಅವರು. ಭಗವಂತನಲ್ಲಿ ಅವರು ದುಃಖದ ಅಭಾವ ಅಷ್ಟೇ ಹೇಳೋದವರು, ಸುಖ ಹೇಳುವುದಿಲ್ಲ. ಹೀಗೆಲ್ಲ ಮತಗಳಿದ್ದವು. ಭಗವಂತನಲ್ಲಿ ಆನಂದ ಪೂರ್ಣತ್ವ ಇಲ್ಲ. ಯಾಕೆಂದರೆ ಆನಂದ ಇದ್ರೆ ದುಃಖ ಇರಬೇಕು. ಅದನ್ನು ದೇವರಲ್ಲಿ ಆನಂದ ಇದೆ ಅಂತ ನಾವು ಒಪ್ಕೊಂಡ್ಬಿಟ್ರೆ ದುಃಖ ಇದೆ ಅಂತ ಒಪ್ಕೊಳ್ಬೇಕಾಗುತ್ತೆ. ಅದನ್ನು ದೇವರಿಗೆ ಆನಂದವೂ ಇಲ್ಲ, ದುಃಖವೂ ಇಲ್ಲ ಅಂತ. ಈ ಥರದ ವಾದಗಳು ಒಂದು ಕಾಲದಲ್ಲಿ ಈ ದೇಶದಲ್ಲಿ ಇತ್ತು. ಅದನ್ನು ಉದಯನಾಚಾರ್ಯರಂಥ ಮಹಾವಿದ್ವಾಂಸರುಗಳು ಅದನ್ನು ಬೆಂಬಲಿಸಿ ಆ ವಾದವನ್ನು ಗ್ರಂಥಗಳನ್ನು ಬರೆದಿದ್ದರು. ಅಷ್ಟೌ ಗುಣ ಅಂತ, ದೇವರಲ್ಲಿ 8 ಗುಣಗಳು ಅಂತ. ಅದರ ನಂತರ ವೇದಾಂತದಲ್ಲಿ ದೇವರ ಉಪಾಸನೆ, ಗುಣಗಳ ಉಪಾಸನೆ ಏನೂ ಮಾಡೋದು ಬೇಡ, ಸುಮ್ಮನೆ ವೇದದ ಮಂತ್ರಗಳನ್ನು ಹೇಳಿದರೆ ಸರಿ, ಅದರ ಅರ್ಥ ಚಿಂತನೆ ಮಾಡಬೇಕಾಗಿಲ್ಲ, ಸುಮ್ಮನೆ ಮಂತ್ರಗಳನ್ನು ಹೇಳಿದರೆ ದೇವರಿಗೆ ಇಷ್ಟವಾಗತ್ತೆ ಅನ್ನುವಂಥ ಒಂದು ವಾದವೂ ಬಂತು. ಈಗಲೂ ಇದೆ, ಅದು ಹೋಗಲಿಲ್ಲ ಆಚಾರ್ಯ ಬಂದ ಮೇಲೂ. ಸುಮ್ಮನೆ ಮಂತ್ರಗಳನ್ನು ಹೇಳಿದರೆ ಸರಿ, ಬಾಯಿಪಾಠ ಕಲಿತು ಅರ್ಥ ತಿಳ್ಕೊಳ್ಬೇಕಾಗಿಲ್ಲ ಅನ್ನತಕ್ಕಂಥ ಒಂದು ವಾದ ಬಂತು. ಭಗವಂತನ ಚಿಂತನೆ ಮಾಡಬೇಕು. ಚಿಂತನೆ ಮಾಡುವಾಗ ಹೇಗೆ ಮಾಡಬೇಕು ಅಂದರೆ, ಭಗವಂತ ಗುಣಪೂರ್ಣ ಅಂತ ಏನು ಚಿಂತನೆ ಮಾಡಬೇಕಾಗಿಲ್ಲ. ಅವನಲ್ಲಿ ದುಃಖ ಇಲ್ಲ, ನೆಗೆಟಿವ್ ಆಸ್ಪೆಕ್ಟ್ನಲ್ಲಿ ಭಗವಂತನ ಚಿಂತನೆ ಮಾಡಬೇಕು, ಪಾಸಿಟಿವ್ ಆಗಿ ಅಲ್ಲ. ಅವನಲ್ಲಿ ದುಃಖ ಇಲ್ಲ, ಅವನಲ್ಲಿ ಅಜ್ಞಾನ ಇಲ್ಲ, ಅವನಲ್ಲಿ ದೋಷ ಇಲ್ಲ, ಹೀಗೆ ಚಿಂತನೆ ಮಾಡಿ. ಆದರೆ ಗುಣ ಇದೆ, ಜ್ಞಾನ ಇದೆ, ಆನಂದ ಇದೆ ಅಂತ ಪಾಸಿಟಿವ್ ಆಗಿ ಚಿಂತನೆ ಮಾಡಬಾರದು ಅಂತನೋ ಒಂದು ವಾದ ಬಂತು. ಭಗವಂತನಲ್ಲಿ ಎಲ್ಲ ಧರ್ಮಗಳ ಅಭಾವವನ್ನು ಚಿಂತನೆ ಮಾಡಬೇಕು. ಯಾಕೆಂದರೆ ಭಗವಂತನಲ್ಲಿ ಯಾವ ಕ್ವಾಲಿಟೀಸು ಇಲ್ಲ ಅಂತ. ಅದು ಸರ್ವಧರ್ಮಗಳಿಂದಲೂ ವಿರಹಿತವಾದದ್ದು, ಯಾವ ಧರ್ಮಗಳೂ ಇಲ್ಲ.
ಅದರಿಂದ ಅದರಲ್ಲಿ ಯಾವುದಾದ್ರೂ ಇದೆ ಅಂತ ಚಿಂತನೆ ಮಾಡಬಾರ್ದು, ಏನೂ ಇಲ್ಲ ಅಂತ ಚಿಂತನೆ ಮಾಡಬೇಕು ಅಂತ. ಸುಮಾರಾಗಿ ಬೌದ್ಧರ ಶೂನ್ಯವಾದಕ್ಕೆ ಹತ್ತಿರವಾದಂತಹ ಒಂದು ಚಿಂತನೆ ಇದು. ನೆಗೆಟಿವ್ ಆಸ್ಪೆಕ್ಟ್ನಲ್ಲಿ ಮಾತ್ರ ಭಗವಂತನನ್ನು ಉಪಾಸನೆ ಮಾಡಬೇಕು, ಕೊನೆಗೆ ಶೂನ್ಯ ಭಾವವನ್ನು ಪಡೆಯಬೇಕು ಉಪಾಸನೆಯಿಂದ ಅನ್ನುವಂಥದ್ದು ಬೌದ್ಧರದ್ದು. ಸುಮಾರು ಅದಕ್ಕೆ ಹತ್ತಿರವಾಗಿರತಕ್ಕಂಥ ಒಂದು ಚಿಂತನ ಕ್ರಮವು ರೂಢಿಯಲ್ಲಿ ಬಂತು. ಅದರ ನಂತರ ಹಾಗೆಯೇ ಭಗವಂತ ಅಂತ ಒಂದು ವಸ್ತುವೇ ಇಲ್ಲ, ನೀನೇ ಭಗವಂತ. ಅದರಿಂದ ನೀನು ನಾನು ಏನೋ ಬೇರೆ ವಸ್ತು ಅಂತ ತಿಳ್ಕೊಂಡಿದ್ದದ್ದನ್ನ ಆ ಭಾವನೆಯನ್ನು ಕಳ್ಕೊಂಡು ಬಿಟ್ರೆ ನೀನೇ ಭಗವಂತ ಅನ್ನೋದು ಗೊತ್ತಾಗಿಬಿಡುತ್ತೆ. ಅದರಿಂದ ಬೇರೆ ಆದ ಒಂದು ವಸ್ತುವೇ ಇಲ್ಲ ದೇವರು ಅಂತ ಹೇಳಿ ಅನ್ನುವಂತಹ ಒಂದು ವಾದ ಬಂತು. ದೇವರು ಬೇರೆ ಇದ್ದಾನೆ, ಅವನು ಗುಣಪೂರ್ಣ, ಅವನಿಗೆ ನೀನು ಶರೀರ, ನೀನು ಶರೀರ ಅವನು ಶರೀರಿ, ನೀನು ಶೇಷ ಅವನು ಶೇಷಿ, ಶೇಷ ಶೇಷಿ ಭಾವ, ಶರೀರ ಶರೀರಿ ಭಾವ ಅಂತ. ಅದು ಭಗವಂತನಿಗೆ ಜಡವಾದ ಶರೀರಗಳು ಇವೆ, ಪಾಂಚಭೌತಿಕವಾದ ಶರೀರವೂ ಇದೆ. ಜೀವನೂ ಒಂದು ಶರೀರ, ಈ ಪ್ರಪಂಚವೂ ಒಂದು ಶರೀರ, ನಾವು ಪೂಜೆ ಮಾಡತಕ್ಕಂಥ ವಿಗ್ರಹವೂ ಒಂದು ಶರೀರ ಭಗವಂತನಿಗೆ, ಅದರೊಳಗೆ ಭಗವಂತ ಇದ್ದಾನೆ. ಈ ಜಗತ್ತೆಲ್ಲ ಭಗವಂತನ ಶರೀರ ಅಂತ ಉಪಾಸನೆ ಮಾಡು ಅಂತ ಒಂದು ವಾದ ಬಂತು. ಈ ಎಲ್ಲ ವಾದಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಚಾರ್ಯರು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ಮೊದಲು 8 ಗುಣ ಅನ್ನತಕ್ಕಂಥ ವಾದವನ್ನ, ಅದು ಎಲ್ಲ ವೇದಗಳಿಗೆ ವಿರುದ್ಧವಾಗಿರತಕ್ಕಂಥದ್ದು, ಅವನು ಗುಣಪೂರ್ಣ ಅಂತ ಹೇಳತಕ್ಕಂಥ ಮಾತಿಗೆ ವಿರುದ್ಧವಾದದ್ದು. ಆದ್ದರಿಂದ ಹಾಗೆ ಉಪಾಸನೆ ಮಾಡಬೇಡ ಅಂತ. ಅವನು ಯಾವ ಧರ್ಮವೂ ಇಲ್ಲ ಅನ್ನೋದು ಸರ್ವ ವೇದಗಳಿಗೆ ವಿರುದ್ಧವಾದ್ದು. ಹೌದು, ಹೇಳ್ತಾರೆ ವೇದದಲ್ಲಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಭಗವಂತ ನಿರ್ಗುಣ ಅಂತ ಹೇಳ್ತಾರೆ. ಆದ್ರಿಂದ ಅದನ್ನು ತಿಳ್ಕೊಂಡು ಕೆಲವರು ಏನು ಮಾಡಿದ್ರು, ಭಗವಂತನಲ್ಲಿ ಯಾವ ಗುಣಗಳೂ ಇಲ್ಲ, ಏನೂ ಇಲ್ಲದೆ ಇರುವುದೇ ದೇವರು ಅಂತಂದ್ರೆ ಅಂತ. ನಿರ್ಗುಣಶ್ಚ ಅಂತ ಶಬ್ದ ಇದೆ, ಆದರೆ ನಿರ್ಗುಣ ಅಂತ ಶಬ್ದದ ಜೊತೆಗೆ ಏನು ಹೇಳ್ತಾರೆ ಅವರು, ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಸರ್ವಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ. ಇಷ್ಟು ಗುಣಗಳನ್ನು ಹೇಳಿ ಮೊದಲು ಕೊನೆಗೆ ನಿರ್ಗುಣ ಅಂತ ಹೇಳ್ತಾರೆ. ಅವನು ಎಲ್ಲ ಪ್ರಾಣಿಗಳ ಒಳಗೆ ನೆಲೆಸಿದ್ದಾನೆ, ಎಲ್ಲ ಪ್ರಾಣಿಗಳ ಒಳಗೆ ಅಂತರ್ಯಾಮಿಯಾಗಿ ನಿಯಂತ್ರಿಸ್ತಾ ಇದ್ದಾನೆ. ಆಮೇಲೆ ಸಾಕ್ಷಿ, ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಚೇತ, ಜ್ಞಾನ ಸ್ವರೂಪನಾಗಿದ್ದಾನೆ. ಕೇವಲ ಯಾವ ದೋಷಗಳ ಸ್ಪರ್ಶವೂ ಇಲ್ಲದೆ ಇದ್ದಾನೆ. ಇಷ್ಟು ಹೇಳಿ, ಇವೆಲ್ಲ ಗುಣಗಳಲ್ವಾ, ಇಷ್ಟು ಹೇಳಿ ಕೊನೆಗೆ ನಿರ್ಗುಣಶ್ಚ, ಅವನು ನಿರ್ಗುಣನಾಗಿದ್ದಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಶ್ರುತಿ ಏನನ್ನು ಹೇಳ್ತದೆ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಕೊನೆಯ ಒಂದು ಶಬ್ದವನ್ನು ಹಿಡ್ಕೊಂಡು ಅಷ್ಟನ್ನು ಮಾತ್ರ ಅರ್ಥ ಮಾಡಿಕೊಂಡ್ರೆ ಮುಂದಿನ ಮಾತುಗಳು ಹಿಂದಿನ ಮಾತುಗಳಿಗೆ ಹೊಂದಿಕೆಯಾಗುವಂತೆ ಆ ವಾಕ್ಯಕ್ಕೆ ಅರ್ಥ ಮಾಡಬೇಕು. ಅವನು ನಿರ್ಗುಣನಾಗಿದ್ದಾನೆ ಅಂತ ಹೇಳಿದರೆ ಅದರ ಅರ್ಥ ಏನು? ಲೋಕದಲ್ಲಿ ಗುಣ ಅಂತ ಅನ್ನತಕ್ಕಂಥ ಪ್ರಸಿದ್ಧಿ ಯಾವುದಕ್ಕೆ? ಈ ಇಡೀ ಪ್ರಪಂಚ ಗುಣಮಯ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದು ಯಾವ ಗುಣ? ಪ್ರಪಂಚದಲ್ಲಿ ಗುಣ ಅಂದ್ರೆ ಏನು? ಸತ್ವರಜಸ್ತಮೋ ಗುಣಮಯ. ಇಡೀ ಪ್ರಪಂಚ ಗುಣಗಳಿಂದ, ತ್ರಿಗುಣಗಳಿಂದ ನಿರ್ಮಿತ ಅನ್ನುವುದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಭಗವಂತನಲ್ಲಿ ಗುಣಗಳಿಲ್ಲ ಅಂದ್ರೆ ಅದಿಲ್ಲ ಅಂತ ಅರ್ಥ ಆಯ್ತು ಅಷ್ಟೇ. ಯಾವ ಗುಣವೂ ಇಲ್ಲ ಅಂದ್ರೆ ಅದಲ್ಲೇ ಹೇಳಿದ್ದಾರಲ್ಲ, ಅವನು ಜ್ಞಾನ ಸ್ವರೂಪ, ಅವನು ಎಲ್ಲವನ್ನೂ ನೋಡಬಲ್ಲ, ಎಲ್ಲದರೊಳಗೂ ಪ್ರವೇಶ ಮಾಡಿದ್ದಾನೆ, ಎಲ್ಲವನ್ನೂ ನಿಯಂತ್ರಿಸುತ್ತಾನೆ, ಈ ಎಲ್ಲಾ ಗುಣಗಳನ್ನು ಹೇಳಿ ಆದರೂ ಅವನು ನಿರ್ಗುಣ ಅಂದರೆ ಯಾವ ಗುಣವೂ ಇಲ್ಲ ಅಂತ ಅರ್ಥ ಆಗುತ್ತೋ? ಹಾಗೆ ಅರ್ಥ ಆಗುವುದಿಲ್ಲ. ಮತ್ತೇನು ಅರ್ಥ ಆಗುತ್ತೆ? ಲೋಕದಲ್ಲಿ ನಾವು ಯಾವ ಗುಣಗಳಿಂದ ಈ ಪ್ರಪಂಚ ಸೃಷ್ಟವಾಗಿದೆ ಅಂತ ಹೇಳಿದ್ದೇವೆ ಅದು ಭಗವಂತನಿಗೆ ಸಂಬಂಧಪಟ್ಟದ್ದಲ್ಲ. ಇದು ಗುಣಮಯ, ಅವನು ಗುಣಾತೀತ. ಈಗ ವಿರೋಧ ಇಲ್ಲ. ಅದರಿಂದ ಭಗವಂತ ನಿರ್ಗುಣ ಅನ್ನತಕ್ಕಂಥ ಮಾತು ಗುಣತ್ರಯಗಳಿದ ಸ್ಪರ್ಶ ಇಲ್ಲದವ ಅನ್ನುವ ಮಾತನ್ನು ಮಾತ್ರ ಹೇಳುತ್ತೆ. ಉಳಿದ ಎಲ್ಲಾ ಗುಣಗಳನ್ನು ಹೇಳುತ್ತದೆ ಅದು. ಈ ಎರಡೂ ಆಯ್ತು, ಭಗವಂತ ನಿರ್ಗುಣನೂ ಹೌದು, ಭಗವಂತ ಸಗುಣನೂ ಹೌದು, ವಿರೋಧವೇ ಇಲ್ಲ ಇದರಲ್ಲಿ. ಆದ್ದರಿಂದ ಅವನು ನಿರ್ಗುಣತ್ವದ ಉಪಾಸನೆ, ಭಗವಂತನಲ್ಲಿ ಯಾವ ಧರ್ಮವೂ ಇಲ್ಲ ಅಂತ ಉಪಾಸನೆ ಮಾಡುವುದಾಗಲಿ, ಭಗವಂತನಲ್ಲಿ 8 ಗುಣಗಳೊಂದು ಉಪಾಸನೆ ಮಾಡುವುದಾಗಲಿ ಸರಿಯಲ್ಲ. ಆದ್ದರಿಂದಲೇ ಭಗವಂತನನ್ನು ನಾನೇ ಅಂತ ಉಪಾಸನೆ ಮಾಡುವುದು ಸರಿಯಲ್ಲ. ಕಾರಣ ಏನು ಅಂದ್ರೆ ನಮಗೆ ಭಗವಂತನ ಅರಿವು ಬಂದದ್ದೇ ಗುಣತ್ರಯದ ಸಂಬಂಧ ಇಲ್ಲದವ, ಎಲ್ಲದರ ಒಳಗೂ ಎಲ್ಲ ಜೀವರ ಒಳಗೂ ಅಂತರ್ಯಾಮಿಯಾಗಿರುವವ ಅಂತ. ಅದು ಜೀವದ ಧರ್ಮ ಅಲ್ಲ. ಜೀವಧರ್ಮದಿಂದ ವಿಲಕ್ಷಣವಾಗಿಯೇ ಭಗವಂತನ ಅರಿವು ನಮಗೆ ಬಂದಿದೆ. ಅದಕ್ಕೆ ಬಾಧಕವಾಗಿರತಕ್ಕಂಥ ಇನ್ನೊಂದು ವಚನ ಅಥವಾ ವೇದದಲ್ಲಿ ಉಲ್ಲೇಖ ಮಾಡಿಲ್ಲ. ಆದ್ದರಿಂದ ದೇವರನ್ನ ನಾನೇ ದೇವರು ಅಂತ ಉಪಾಸನೆ ಕೂಡ ಮಾಡಬೇಕಾದ ಕಾರಣ ಇಲ್ಲ. ಒಂದು ಪಕ್ಷಕ್ಕೆ ನಾನೇ ದೇವರಾಗಿದ್ರೆ ಏನು ಉಪಾಸನೆ ಮಾಡೋದು? ನನ್ನನ್ನೇ ನಾನು ಉಪಾಸನೆ ಮಾಡೋದು ಏನು ಅರ್ಥ? ಏನದಕ್ಕೆ? ಆ ಉಪಾಸನೆಗೂ ಅರ್ಥ ಇಲ್ಲ. ಅರೆ ಭಗವಂತನಿಗೆ ಈ ಜಗತ್ತು ಶರೀರ, ಭಗವಂತ ಗುಣಪೂರ್ಣ, ಅವನು ಎಲ್ಲೆಡೆ ತುಂಬಿದ್ದಾನೆ, ಅದನ್ನ ಎಲ್ಲವೂ ಅವನ ಶರೀರ, ಪ್ರತಿಮೆಯೂ ಅವನ ಶರೀರ, ಈ ದೇಹವೂ ಅವನ ಶರೀರ, ಈ ಜೀವನೂ ಅವನ ಶರೀರ ಅಂತ ಶರೀರ ಶರೀರಿ ಭಾವದಿಂದ
ಶೇಷಶೇಷಿ ಭಾವದಿಂದ ಉಪಾಸನೆ ಮಾಡು ಅಂತ ಹೇಳಿದರು. ಇದು ಆಚಾರ್ಯರ ಕಾಲದಲ್ಲಿ ಆಗಷ್ಟೇ ಪ್ರಚಾರಕ್ಕೆ ಬಂದಿರತಕ್ಕಂಥ ಒಂದು ಕಾನ್ಸೆಪ್ಟ್, ಶರೀರ ಶರೀರಿ ಭಾವ ಅಥವಾ ಶೇಷಶೇಷಿ ಭಾವ. ಇದು ರಾಮಾನುಜಾಚಾರ್ಯರು ಪ್ರೀಚ್ ಮಾಡಿತ್ತು. ಆ ಕಾನ್ಸೆಪ್ಟ್ ಬಂದಿತ್ತು. ಭಗವಂತ ವಿಷ್ಣು ಸರ್ವೋತ್ತಮ, ಸರ್ವಗುಣಪೂರ್ಣ, ಎಲ್ಲ ನಿಜ. ಆದರೆ ಅವನಿಗೆ ಈ ಪ್ರಪಂಚವೆಲ್ಲ ಶರೀರ. ಈ ಶರೀರದ ಮೂಲಕ ಅವನು ಆನಂದ ಭೋಗ ಮಾಡ್ತಾನೆ ಅಂತ ಹೇಳಿದರು. ಇದು ಪ್ರಪಂಚ ಅವನ ಶರೀರ ಅಲ್ಲ. ಅಂದ್ರೆ ಶರೀರ ಅಂತಂದ್ರೆ ಅದರೊಳಗೆ ಅವನು ಇದ್ದಾನೆ ಅನ್ನೋ ಅಷ್ಟೇ ಅರ್ಥದಲ್ಲಿ ಹೇಳುವುದಾದ್ರೆ ಏನೂ ಆಕ್ಷೇಪ ಇಲ್ಲ. ಶರೀರ ಅಂದ್ರೆ ನಮಗೆ ಈ ಶರೀರ ಹೇಗೆ ಹಾಗೆ ಅವನಿಗೆ ಅದು ಶರೀರ. ಅಂದರೆ ಭೌತಿಕವಾದ ಶರೀರ ಭಗವಂತನಿಗೆ ಇದೆ ಅಂತ ಒಪ್ಪಿಕೊಂಡ್ರೆ ಅದು ಅಶಾಸ್ತ್ರೀಯವಾಗುತ್ತೆ. ಭಗವಂತನಿಗೆ ಪಾಂಚಭೌತಿಕವಾದ ಅಂದ್ರೆ ಶರೀರತಃ ನಾಶ ಉಂಟು ಅಂತ ಹೇಳಿದ ಹಾಗಾಯ್ತು. ನಮಗೂ ನಾಶ ಇಲ್ಲ, ಜೀವರಿಗೂ ನಾಶ ಇಲ್ಲ. ಮತ್ತೆ ಜೀವರ ನಾಶ ಅಂದ್ರೆ ಏನು? ಶರೀರ ನಾಶವೇ ಜೀವರ ನಾಶ. ಭಗವಂತನಿಗೂ ಪಂಚಭೌತಿಕವಾದ ಶರೀರ ಇದೆ ಅಂದ್ರೆ ಅದು ನಾಶವಾಗುತ್ತಲ್ಲ. ಹಾಗಾದ್ರೆ ಭಗವಂತನಿಗೂ ಶರೀರ ನಾಶ ರೂಪವಾದ ನಾಶ ಉಂಟು ಅಂತ ಒಪ್ಪಿದ ಹಾಗಾಯ್ತು. ಇದು ಮತ್ತೆ ಭಗವಂತ ಎಲ್ಲ ದೋಷಗಳಿಂದ ದೂರ ಅನ್ನುವಂಥ ಕಲ್ಪನೆಗೆ ವಿರುದ್ಧವಾಗುತ್ತೆ. ಅದರಿಂದ ಭಗವಂತನಿಗೆ ಈ ಪ್ರಪಂಚ, ಈ ಜೀವ, ಈ ಪ್ರತಿಮೆ ಒಂದು ಶರೀರ ಅಂತ ಹೇಳಬೇಡ, ಅಧಿಷ್ಠಾನ ಅಂತ ಹೇಳು. ಶರೀರ ಅಂತಂದ್ರೆ ಅದರ ಮೂಲಕವೇ ನಾವು ಭೋಗಿಸಬೇಕು. ಅದಕ್ಕೆ ಭೋಗಕ್ಕೆ ಅದು ಉಪಕರಣ. ಭಗವಂತನ ಭೋಗಕ್ಕೆ ಯಾವ ಭೌತಿಕ ಶರೀರವೂ ಬೇಡ. ಹಾಗೂ ಉಪಾಸನೆ ಮಾಡಬೇಡ. ಹಾಗಾದೇನು? ಭಗವಂತ ನಿರ್ಗುಣನಲ್ಲ, ಭಗವಂತ ಜೀವಸ್ವರೂಪನಲ್ಲ, ಜೀವನಿಂದ ವಿಲಕ್ಷಣನಾದ ಅನಂತ ಗುಣ ಪೂರ್ಣನಾದವ ಮತ್ತು ಅನಂತ ಗುಣ ಸ್ವರೂಪವಾದ ದೇಹವುಳ್ಳವ, ಪಂಚಭೌತಿಕವಾದ ದೇಹ ಇಲ್ಲದವ. ಇದು ಉಪಾಸನೆ ಮಾಡಬೇಕಾದಂಥ ಮುಖ ಅಂತ. ಅದನ್ನೇ ಮೊದಲು ಹೇಳಿದವರು. ನಿಜ ಪೂರ್ಣ ಸುಖಾಮಿತ ಬೋಧ ತನು ಅಂದ್ರು. ನಿಜ ಪೂರ್ಣ ಸಹಜವಾದ ಅಂದ್ರೆ ಸ್ವರೂಪಭೂತವಾದ ಪೂರ್ಣ ಸುಖ, ಅನಂತವಾದ ಸುಖ ಮತ್ತು ಅಮಿತ ಬೋಧ, ಪೂರ್ಣವಾದ ಜ್ಞಾನ. ಅನಂತವಾದ ಜ್ಞಾನ ಮತ್ತು ಅನಂತವಾದ ಸುಖ ಇವೇ ಸಹಜವಾದ ಅನಂತ ಜ್ಞಾನಾನಂದಗಳೇ ಅವನ ತನು, ಶರೀರ. ಹೊರತು ಬೇರೆ ಒಂದು ಭೌತಿಕ ಶರೀರ ಇಲ್ಲ ಅವನಿಗೆ. ಪಾಂಚಭೌತಿಕವಾದ ನಾಶವಾಗುವ ಶರೀರ ಇದೆ ಅಂತ ಉಪಾಸನೆ ಮಾಡಬೇಡ ಅಂದ್ರು. ನಿಜ ಪೂರ್ಣ ಸುಖ ಅಮಿತ ಬೋಧ ತನುಹು ಅಂದರೆ ಇದನ್ನೇ ನಾವು ಬೇರೆ ಕಡೆಯಲ್ಲಿ ಹೇಳುವುದು, ಇದನ್ನೇ ಶಾಸ್ತ್ರದಲ್ಲಿ ಭಗವಂತ ಸಚ್ಚಿದಾನಂದ ಸ್ವರೂಪ ಅಂದ್ರೂ ಇದೇ ಅರ್ಥ. ಸತ್ ಅಂದ್ರೆ ಪರಿಪೂರ್ಣವಾದ, ನಿರ್ದುಷ್ಟವಾದ ಅಂದ್ರೆ ಅಲ್ಪತ್ವಾದಿ ದೋಷಗಳಿಲ್ಲದ, ದುಃಖದ ಸ್ಪರ್ಶ ಇಲ್ಲದ ಪರಿಪೂರ್ಣವಾದ ಸುಖ. ಚಿತ್ ಅಂದ್ರೆ ಪರಿಪೂರ್ಣವಾದ ಆನಂದ, ಪರಿಪೂರ್ಣವಾದ ಆನಂದ ಮತ್ತು ಪರಿಪೂರ್ಣವಾದ ಜ್ಞಾನ. ಇದೇ ಸತ್ ಚಿತ್ ಆನಂದ. ಭಗವಂತ ಸಚ್ಚಿದಾನಂದ ಸ್ವರೂಪ, ಅದೇ ಅವನ ಶರೀರವೂ ಕೂಡ. ಅದಕ್ಕಿಂತ ಭಿನ್ನವಾದ ಮಣ್ಣು ನೀರು ಬೆಂಕಿಗಳಿಂದ ರಚಿತವಾದ ಭೌತಿಕವಾದ ಒಮ್ಮೆ ಹುಟ್ಟಿ ಒಮ್ಮೆ ನಾಶವಾಗುವ ಶರೀರ ಅವನಿಗಿಲ್ಲ. ಭಗವಂತ ಸಚ್ಚಿದಾನಂದ ಸ್ವರೂಪ. ಅದನ್ನೇ ಆಚಾರ್ಯ ನಿಜ ಪೂರ್ಣ ಸುಖ ಅಮಿತ ಬೋಧ. ಪೂರ್ಣ ಸುಖ ಅಂದ್ರೆ ಪರಿಪೂರ್ಣವಾದ ಆನಂದ, ಅಮಿತ ಬೋಧ ಅಂದ್ರೆ ಪರಿಪೂರ್ಣವಾದ ಜ್ಞಾನ. ಇದೇ ಅವನ ತನು, ಶರೀರ, ಜ್ಞಾನಾನಂದಮಯವಾದ ಶರೀರ ಹೊರತು ಭೌತಿಕವಾದ ಶರೀರ ಭಗವಂತನಿಗೆ ಇಲ್ಲ. ಮೂಲ ರೂಪದಲ್ಲಿ ಇಲ್ಲ, ಅಷ್ಟೇ ಅಲ್ಲ ಅವತಾರ ರೂಪದಲ್ಲೂ ಇಲ್ಲ. ಭಗವಂತನ ಅವತಾರದಲ್ಲಿ ಕಾಣತಕ್ಕಂತಹ ಶರೀರ ಕೂಡ ಪಾಂಚಭೌತಿಕ ಅಲ್ಲ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಕೃಷ್ಣನೇ ಅದನ್ನು ಹೇಳಿದ್ದಾನೆ. ಮೂಢರು, ತಿಳುವಳಿಕೆ ಇಲ್ಲದೆ ಇದ್ದವರು ಹೀಗೆ ತಿಳ್ಕೊಂಡು ನನ್ನನ್ನು ತಪ್ಪಾಗಿ ಅವಜಾನಂತಿ ಅಂದ್ರೆ ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಅಂತ. ಏನು ತಪ್ಪಾಗಿ ತಿಳ್ಕೊಳ್ತಾರೆ? ಮಾನುಷೀಂ ತನುಮಾಶ್ರಿತಂ, ಮನುಷ್ಯರ ಶರೀರದಂತೆಯೇ ಪಾಂಚಭೌತಿಕವಾದ ಶರೀರದಲ್ಲಿ ನಾನು ಬಂದಿದ್ದೇನೆ ಅಂತ ತಪ್ಪಾಗಿ ತಿಳ್ಕೊಳ್ತಾರೆ, ತಿಳುವಳಿಕೆ ಇಲ್ಲದವರು. ಯಾಕಂದ್ರೆ ಹಾಗೆ ಕಾಣುತ್ತೆ ನೋಡುವಾಗ. ಕೃಷ್ಣನ ಸಮಕಾಲದಲ್ಲಿ ಇದ್ದವರು ಕೃಷ್ಣನ ನೋಡುವ, ನಮ್ಮ ಹಾಗೆ ಅವನಿಗೂ ದೇಹ ಇದೆ, ನಮ್ಮ ಹಾಗೆ ಚರ್ಮ, ನಮ್ಮ ಹಾಗೆ ಕೂದಲು, ಕಣ್ಣು, ಮೂಗು, ನಮ್ಮದು ಪಾಂಚಭೌತಿಕ, ಅವನದ್ದು ಪಾಂಚಭೌತಿಕ. ನನ್ನನ್ನು ಕಂಡು ತಮ್ಮಂತೆಯೇ ಕೃಷ್ಣನದ್ದು ಪಾಂಚಭೌತಿಕ ಶರೀರ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅದನ್ನೇ ಆಚಾರ್ಯ ಹೇಳಿದರು. ಅವನ ಅವತಾರದಲ್ಲಿ ಕೂಡ ಅವನಿಗೆ ಪಾಂಚಭೌತಿಕ ಶರೀರ ಇಲ್ಲ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಪರಂಭಾವಂ ಅಜಾನಂತಹ. ನನ್ನ ಆ ಶ್ರೇಷ್ಠವಾದ ಅವತಾರದ ಒಂದು ಜ್ಞಾನಾನಂದಮಯವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದವರಿಗೆ ಹಾಗೆ ಕಾಣುತ್ತೆ ಅಂತ ಏನು ಕೃಷ್ಣ ಹೇಳಿದ್ದಾನೆ. ಅದನ್ನೇ ಆಚಾರ್ಯರು ಹೇಳಿದರು. ನಿಜ ಪೂರ್ಣ ಸುಖ ಅಮಿತ ಬೋಧತನು. ನಮ್ಮ ಉಪಾಸನೆಯ ಮೊದಲನೇ ಆಸ್ಪೆಕ್ಟ್ ಇದು. ಭಗವಂತ ಸಚ್ಚಿದಾನಂದ ಸ್ವರೂಪ, ಅವನು ಜ್ಞಾನಾನಂದ ಪೂರ್ಣ. ಯಾಕಂದ್ರೆ ನಮ್ಮ ಬದುಕಿನಲ್ಲಿ ನಾವು ಬಯಸುವಂತಹದ್ದು ಮೂಲಭೂತವಾದ್ದು ಎರಡೇ, ಜ್ಞಾನ ಮತ್ತು ಆನಂದ.
ಜೀವದ ಮೂಲಭೂತವಾದ ಧರ್ಮಗಳು ಇದು ಎರಡು. ತನ್ನ ಜೀವಸ್ವರೂಪದ ಏನು ಜ್ಞಾನಾನಂದಮಯವಾದಂತಹ ಆಸ್ಪೆಕ್ಟ್ ಇದೆ, ಆ ಜೀವದ ಸ್ವರೂಪ ಶರೀರ ಏನಿದೆ ಜ್ಞಾನಾನಂದಮಯವಾದ್ದು, ಅದರ ಅಭಿವ್ಯಕ್ತಿಗೋಸ್ಕರ ಮೊದಲು ಇದು ಎಲ್ಲರೂ ಉಪಾಸನೆ ಮಾಡಲೇಬೇಕಾದ್ದು. ಇನ್ನೂ ಹೆಚ್ಚು ಧರ್ಮಗಳನ್ನು ಉಪಾಸನೆ ಮಾಡುವವರು ಇದಕ್ಕಿಂತ ಹೆಚ್ಚು ಧರ್ಮಗಳನ್ನು ಉಪಾಸನೆ ಮಾಡ್ತಾರೆ. ಇದು ಮುಕ್ತಿಗೋಸ್ಕರ ಉಪಾಸನೆ ಮಾಡತಕ್ಕ ಪ್ರತಿಯೊಬ್ಬ ಸಾಧಕನೂ ಮಾಡಬೇಕಾದ ಮಿನಿಮಮ್ ಸಾಧನೆ. ನಿಜಪೂರ್ಣ ಸುಖಾಮಿತ ಬೋಧ ತನು ಅಂತ. ಆ ಪೂರ್ಣವಾದ ಆನಂದ, ಪೂರ್ಣವಾದಂತಹ ಜ್ಞಾನ, ಅದು ಅವನ ಸಹಜವಾದಂತಹ ಧರ್ಮ ಮತ್ತು ಅದು ಅವನ ಸ್ವರೂಪಭೂತವಾದ್ದು ತನು. ಬೇರೆ ಶರೀರ ಇಲ್ಲ ಅವನಿಗೆ, ಭೌತಿಕವಾದ ಶರೀರ ಉಳ್ಳವನಲ್ಲ. ನಿಜಪೂರ್ಣ ಸುಖಾಮಿತ ಬೋಧ ತನು. ಇದು ಸಚ್ಚಿದಾನಂದ ಶಬ್ದದ ವಿವರಣೆ. ಆ ಸತ್ ಅನ್ನುವ ಶಬ್ದದ ವಿವರಣೆಯನ್ನೇ ಇನ್ನೊಂದು ರೀತಿಯಿಂದ ಮಾಡ್ತಾರೆ. ಸತ್ ಅಂದ್ರೆ ನಿರ್ದುಷ್ಟ ಅಂತ ಅರ್ಥ ಅಲ್ವಾ. ದೋಷಗಳು ಅಂದ್ರೆ ಅಸಮರ್ಥತ್ವ, ಅಲ್ಪಶಕ್ತಿ, ದುಃಖ, ಇವೆಲ್ಲ ದೋಷಗಳು. ಅವನು ಅಲ್ಪಶಕ್ತಿ ಅಲ್ಲ, ಪರಶಕ್ತಿ. ಇದು ಸತ್ ಅನ್ನುವ ಶಬ್ದದ ಉದಾಹರಣೆ. ಅದು ಅಷ್ಟೇ ಅಲ್ಲದೆ ಸಚ್ಚಿತ್ ಆನಂದ ಆತ್ಮ ಅಂತ ಉಪಾಸನೆ ಮಾಡಬೇಕು. ಭಗವಂತನನ್ನ ಚತುರ್ಗುಣೋಪಾಸನೆ ಅಂತ ಹೇಳಿದ್ರು. ಆ ಆತ್ಮ ಅಂತಂದ್ರೆ ಏನು? ಅವನು ಎಲ್ಲರನ್ನೂ ನಿಯಂತ್ರಿಸಬಲ್ಲ ಸರ್ವಸಮರ್ಥ. ಇದು ಆತ್ಮಶಬ್ದದ ಅರ್ಥ. ಆದ್ರಿಂದ ಅದನ್ನೇ ಹೇಳಿದ್ರು ಅವರು, ಪರಶಕ್ತಿ, ಅವನು ಜ್ಞಾನಾನಂದ ಸ್ವರೂಪ, ಅವನು ಸರ್ವಸಮರ್ಥ. ಹಿ ಈಸ್ ಆಮ್ನಿಪೊಟೆಂಟ್. ಪರಶಕ್ತಿ ಅಂದ್ರೆ ಆಮ್ನಿಪೊಟೆಂಟ್, ಅವನು ಸರ್ವಸಮರ್ಥ. ಅಂದ್ರೆ ಅಸಮರ್ಥತ್ವ ರೂಪವಾದ ದೋಷ ಅವನಲ್ಲಿಲ್ಲ. ಅದರಿಂದ ಸತ್ ಶಬ್ದದ ಅರ್ಥವೂ ಹೌದು. ಅವನು ಆತ್ಮ ಅಂದ್ರೆ ಎಲ್ಲರನ್ನೂ ನಿಯಂತ್ರಿಸುವ ಅಂತರ್ಯಾಮಿ. ಯಾಕೆ? ಎಲ್ಲರಿಗಿಂತ ಹೆಚ್ಚು ಶಕ್ತಿ ಉಳ್ಳವ. ಪರಶಕ್ತಿ. ಸತ್ ಅಂದ್ರೆ ನಿರ್ದುಷ್ಟ ಅಂತ ಅನ್ನುವಂಥದ್ದು ಇನ್ನೊಂದು ರೀತಿಯಿಂದ ವಿವರಿಸ್ತಾರೆ ಆಚಾರ್ಯರು. ಪರಶಕ್ತಿ ಅನಂತ ಗುಣ. ಬರೇ ಶಕ್ತಿ ಅಷ್ಟೇ ಅಲ್ಲ, ಅವನ ಗುಣಗಳಿಗೆ ಜ್ಞಾನಾನಂದ ಎರಡು ಹೇಳಿದರು. ಆಮೇಲೆ ಸರ್ವಸಮರ್ಥ ಅಂತ ಹೇಳಿದರು. ಸರ್ವಸಮರ್ಥ ಯಾಕಾದ ಅಂದ್ರೆ ಅವನಲ್ಲಿ ಸರ್ವಗುಣಗಳು ತುಂಬಿವೆ ಅಂತ. ಅನಂತ ಗುಣ, ಅವನ ಗುಣಪೂರ್ಣ, ಆದ್ದರಿಂದ ಸರ್ವಶಕ್ತಿ. ಅವನ ಗುಣಪೂರ್ಣತ್ವ ಅನ್ನೋದು ಸತ್ ಶಬ್ದದ ವಿವರಣೆಯೂ ಹೌದು, ಆತ್ಮಶಬ್ದದ ವಿವರಣೆಯೂ ಹೌದು. ಆತ್ಮಶಬ್ದಕ್ಕೆ ಗುಣಗಳಿಂದ ಆತತನಾದವ, ವ್ಯಾಪ್ತನಾದವ, ಎಲ್ಲ ಗುಣಗಳಿಂದ ತುಂಬಿದವ ಅಂತ ಅರ್ಥ. ಓಂ ಶಬ್ದಕ್ಕೂ ಅದೇ ಅರ್ಥ. ಓತತ್ವವಾಚಿ ಓಂಕಾರ ವಕ್ತ್ಯಸೌ ತದ್ಗುಣೋತತ ಅಂತ. ಎಲ್ಲ ಗುಣಗಳಿಂದ ಓತನಾದವ ಓಂ ಅಂದ್ರೆ ಎಲ್ಲ ಗುಣಗಳು ಯಾರಲ್ಲಿ ಹೆಣೆದುಕೊಂಡಿವೆ ಅವನು ಓಂ. ಎಲ್ಲ ಗುಣಗಳು ಯಾರಲ್ಲಿ ಆತತವಾಗಿವೆ, ವ್ಯಾಪಿಸಿಕೊಂಡಿವೆ, ಅವನು ಓಂ. ಅದರಿಂದ ಅನಂತ ಗುಣ ಅನ್ನೋದು ಓಂಕಾರದ ಅರ್ಥ, ಅನಂತ ಗುಣ ಅನ್ನೋದು ಆತ್ಮಶಬ್ದದ ಅರ್ಥ. ಸತ್ ಅಂದ್ರೆ ನಿರ್ದುಷ್ಟ. ಯಾರು ನಿರ್ದುಷ್ಟನಾಗ್ತಾನೆ? ಅನಂತ ಗುಣ ಇದ್ದವನು ಮಾತ್ರ. ಇಲ್ಲದೇ ಇದ್ರೆ ಅಲ್ಪಗುಣ ಅನ್ನೋ ದೋಷ ಬಂದುಬಿಡ್ತದೆ. ಆದ್ರಿಂದ ಅದು ಸತ್ ಶಬ್ದದ ಅರ್ಥ ಹೌದು, ಅನಂತ ಗುಣ ಅನ್ನೋದು ಆತ್ಮಶಬ್ದದ ಅರ್ಥ ಹೌದು, ಓಂಕಾರದ ಅರ್ಥವೂ ಹೌದು. ಆಮೇಲೆ ಸತ್ ಅಂದ್ರೆ ಪರಮಃ ಅಂದ್ರು. ಎಲ್ಲ ಗುಣಗಳಿಂದ ತುಂಬಿದವ, ಎಲ್ಲಕ್ಕಿಂತ ಹೆಚ್ಚು ಸಮರ್ಥನಾದವ, ಅದರಿಂದ ಎಲ್ಲರಿಗಿಂತ ದೊಡ್ಡವ ಅಂತ. ಪರಮಃ ಅಂದ್ರೆ ಗ್ರೇಟೆಸ್ಟ್, ಎಲ್ಲಕ್ಕಿಂತ ದೊಡ್ಡ ವಸ್ತು. ಇದು ಕೂಡ ಸತ್ ಶಬ್ದದ ಅರ್ಥವೇ. ಎಲ್ಲಕ್ಕಿಂತ ದೊಡ್ಡದಲ್ಲದೆ ಇದ್ರೆ ಅವರಿಗಿಂತ ಇವನು ಚಿಕ್ಕವ ಅನ್ನೋ ದೋಷ ಬಂದು ಬಿಡ್ತದೆ. ಸತ್ ಶಬ್ದದ ಅರ್ಥವೇ. ಹೀಗೆ ಸಚ್ಚಿದಾನಂದ ಆತ್ಮ ಅನ್ನುವ ಶಬ್ದದಿಂದ ಉಪಾಸನೆ ಮಾಡುವಂತಹ ಅಂಶಗಳನ್ನೇ ಆಚಾರ್ಯರು ಧ್ಯಾನದಲ್ಲಿ ಹೇಳಿದರು. ಭಗವಂತ ನಿಜ ಪೂರ್ಣ ಸುಖ ಅಮಿತ ಬೋಧ ಸ್ವರೂಪ, ಪರಮಶಕ್ತಿಯು ಅವನದ್ದು, ಅನಂತ ಗುಣ ಮತ್ತು ಎಲ್ಲಕ್ಕಿಂತ ದೊಡ್ಡ ವಸ್ತು, ಸರ್ವಸಮರ್ಥವಾದ, ಸರ್ವಗುಣಗಳಿಂದ ಪೂರ್ಣವಾದ, ಎಲ್ಲಕ್ಕಿಂತ ಹಿರಿದಾದ ಜ್ಞಾನಾನಂದಗಳೇ, ಪರಿಪೂರ್ಣವಾದ ಜ್ಞಾನಾನಂದಗಳೇ ಸ್ವರೂಪವಾಗಿ ಉಳ್ಳಂತಹ ಒಂದು ವಸ್ತು, ಅದು ದೇವರು ಅಂತ ಧ್ಯಾನ ಮಾಡು. ನಿಜಪೂರ್ಣ ಸುಖಾಮಿತ ಬೋಧ ತನು ಪರಶಕ್ತಿ ಅನಂತ ಗುಣ ಪರಮಃ. ಆಗ್ಲೇಪ್ಪ ಅವನು ಅನಂತ ಗುಣ, ಗುಣಪೂರ್ಣನಾದವ ಈ ಜಡದೇಹದಲ್ಲಿ ಇರಬಾರ್ದು. ಯಾಕೆ ಇದನ್ನು ದೇಹ ಅಂತ ಯಾಕೆ ಹೇಳಬಾರದು? ಈ ಪ್ರತಿಮೆಯು ಅವನ ದೇಹ. ಅದನ್ನೇ ಅರ್ಚಾವತಾರ ಅಂತ ಹೇಳ್ತಾರೆ ರಾಮಾನುಜಾಚಾರ್ಯ. ಅರ್ಚಾವತಾರ ಅಂತ ಪೂಜೆಗೋಸ್ಕರ ಭಗವಂತ ಮಾಡಿದ ಅವತಾರ ಅಂತ ಪ್ರತಿಮೆಯನ್ನ. ಅರ್ಚಾವತಾರ. ಈ ಶರೀರವೂ ಅವನ ದೇಹ, ಪ್ರಪಂಚವೂ ಅವನ ದೇಹ. ಪ್ರಪಂಚಗಳು ಉಪನಿಷತ್ನಲ್ಲಿ ಹೇಳಿದ್ದಾರೆ, ಯಸ್ಯ ಪೃಥ್ವೀ ಶರೀರಂ, ಯಸ್ಯ ಆಪಶರೀರಂ, ಯಸ್ಯ ಅಗ್ನಿಶರೀರಂ, ಯಸ್ಯ ವಾಯುಶರೀರಂ, ಯಸ್ಯ ಅಂತರಿಕ್ಷಂ ಶರೀರಂ. ವೇದದಲ್ಲೇ ಹೇಳಿದ್ದಾರೆ ಪೃಥ್ವಿ ಅವನ ಶರೀರ ಅಂತ ಹೇಳಿಕೊಂಡು. ಹಾಗೆ ಹೇಳುವಾಗ ಪೃಥ್ವಿ ಪಾಂಚಭೌತಿಕವಾದ ಶರೀರ ಇಲ್ಲ ಅಂತ ಯಾಕೆ ಹೇಳಬೇಕು ಅಂದರೆ, ಹೀಗೆ ಹೇಳಿದ ವೇದವೇ ಭಗವಂತನಿಗೆ ಏನು ಹೇಳಿದೆ? ಅವನಿಗೆ ನಜಾಯತೆ ನಮ್ರಿಯತೆ ಕದಾಚಿತ್, ನಜಾಯತೆ ನಮ್ಮ ಹುಟ್ಟು ಸಾವುಗಳಿಲ್ಲ ಅಂತ ಹೇಳಿದಾರಲ್ಲ. ಅಜರಾಮರಣ, ಹುಟ್ಟುವುದಿಲ್ಲ, ಮುಪ್ಪಿಲ್ಲ, ಸಾವಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದು ಅವನ ಶರೀರ ಅಂತ ನೀವು ಒಪ್ಪಿಕೊಂಡ್ರೆ ಈ ಶರೀರಕ್ಕೆ ಹುಟ್ಟು ಸಾವು ಉಂಟಲ್ಲ, ಆದರೆ ಶರೀರತಃ ಹುಟ್ಟು ಸಾವು ಬಂತಲ್ಲ. ಭಗವಂತ ಅಜರಾಮರ ಅಂತ ಹೇಳ್ತಾರೆ. ಸ್ವರೂಪತಃ ಹೇಳಿದ್ದಾರೆ ನಾವು ಅಜರಾಮರರೇ.
ನಮ್ಮ ಸ್ವರೂಪಕ್ಕೆ ಮುಪ್ಪಿಲ್ಲ, ನಮ್ಮ ಸ್ವರೂಪಕ್ಕೆ ನಾಶ ಇಲ್ಲ, ನಾವು ಯಾಕೆ ಅಜರಾಮರಲ್ಲ? ಈ ಹುಟ್ಟು ಸಾವುಗಳಿಂದ ಪಾರಾಗುವುದಕ್ಕಾಗಿ ಹುಟ್ಟು ಸಾವುಗಳು ಇರದವನಿಗೆ ಶರಣಾಗುವಂತಾರೆ. ಅವನಿಗೂ ಹುಟ್ಟು ಸಾವುಗಳು ಇರುವ ಪಾಂಚಭೌತಿಕ ಶರೀರ ಅವತಾರದಲ್ಲಿ ಆದರೂ ಇರುವುದಾದರೆ ಅವನು ಅಜರಾಮರನಾಗುವುದು ಹೇಗೆ? ಅದರಿಂದ ಭಗವಂತನಿಗೆ ಜರಾಮರಣಗಳಿಗೆ ಒಳಗಾಗತಕ್ಕಂತಹ ಪಾಂಚಭೌತಿಕ ಶರೀರ ಇಲ್ಲ ಅಂತ ಉಪಾಸನೆ ಮಾಡಿದ್ರು. ಅಜರಾಮರಣ. ಮತ್ತು ಈ ದೇಹ ಇರುವುದರಿಂದಲೇ ನಾವು ಸ್ವರೂಪತಃ ಜ್ಞಾನಾನಂದ ಸ್ವರೂಪರೇ ಜೀವರು. ಈ ದೇಹ ಇರುವುದರಿಂದಲೇ ಅವರಿಗೆ ದುಃಖ ಬಂದದ್ದು. ಪಾಂಚಭೌತಿಕ ದೇಹ, ಭಗವಂತನಿಗೂ ಪಾಂಚಭೌತಿಕ ದೇಹವನ್ನ ಯಾವ ಕಾಲಕ್ಕೂ ಒಪ್ಪಬಾರದು. ಅಂಥ ಪಾಂಚಭೌತಿಕ ದೇಹದ ಮೂಲಕ ಭೋಗ ಇಲ್ಲದ, ಹುಟ್ಟು ಸಾವುಗಳಿರದ, ಜ್ಞಾನಾನಂದ ಪೂರ್ಣವಾದ ಭಗವಂತ ತಾನು ದುಃಖರಹಿತ ಅಷ್ಟೇ ಅಲ್ಲ, ಅವನನ್ನು ಯಾಕೆ ಉಪಾಸನೆ ಮಾಡಬೇಕು ನಾವು? ಸಕಲ ಆರ್ತಿಹರಹ, ಎಲ್ಲ ದುಃಖಗಳನ್ನು ಪರಿಹರಿಸುವಂತಹ ರೂಪ ಅದು. ಮೋಕ್ಷದಲ್ಲಿ ಎರಡು ದಳ ಇದೆ. ಒಂದು ನಮ್ಮ ಅಜ್ಞಾನದ ಪರಿಹಾರ ಮತ್ತು ಜ್ಞಾನದ ಅಭಿವ್ಯಕ್ತಿ. ನಮ್ಮ ದುಃಖದ ಪರಿಹಾರ ಮತ್ತು ಆನಂದದ ಅಭಿವ್ಯಕ್ತಿ. ಒಂದು ನೆಗೆಟಿವ್ ಆಸ್ಪೆಕ್ಟ್, ಒಂದು ಪಾಸಿಟಿವ್ ಆಸ್ಪೆಕ್ಟ್. ಅದಕ್ಕೆ ಭಗವಂತ ಜ್ಞಾನಾನಂದ ಸ್ವರೂಪ ಅನ್ನೋದು ಜ್ಞಾನದ ಅಭಿವ್ಯಕ್ತಿ ಕಾರಣವಾಗುತ್ತೆ. ಭಗವಂತ ಸರ್ವ ದುಃಖವನ್ನು ಪರಿಹಾರಕ ಅಂತ ಉಪಾಸನೆ ಮಾಡಿದ್ದರಿಂದ ನಮ್ಮ ಸಾಂಸಾರಿಕ ಬಂಧನದ ದುಃಖಗಳ ಅಜ್ಞಾನದ ಪರಿಹಾರ ಆಗುತ್ತೆ. ಸಕಲ ವಿಧವಾದ ಆರ್ತಿ ಅಂದ್ರೆ ಪೀಡೆಗಳು, ದುಃಖ, ಅಜ್ಞಾನ ಎಲ್ಲವೂ ಆರ್ತಿಯೇ. ಸಕಲಾರ್ತಿಹರಹ, ಎಲ್ಲ ವಿಧದ ಸಾಂಸಾರಿಕ ಪೀಡೆಗಳನ್ನು ಪರಿಹರಿಸತಕ್ಕಂಥ ಶಕ್ತಿ ಅದು ಅಂತ ಹೇಳಿ ಕೊನೆಗೆ ಅದು ಹೇಗೆ ಬಂಧನವನ್ನು ಬಿಡಿಸುತ್ತೆ? ನಾವು ಬಂಧನವನ್ನು ನಮ್ಮ ಪ್ರಾರಬ್ಧ ಕರ್ಮದಿಂದ ಪಡೆದಿದ್ದು, ನಮ್ಮ ಬಂಧನವನ್ನು ಬಿಡಿಸ್ತಾನೆ ಯಾಕೆ ಭಗವಂತ? ಯಾವಾಗ ಬಿಡಿಸ್ತಾನೆ ಮತ್ತು ಹೇಗೆ ಬಿಡಿಸ್ತಾನೆ ಅಂದ್ರೆ ಅದಕ್ಕೊಂದು ವಿಶೇಷಣ ಕೊಟ್ಟರು. ಕಮಲಾಪತಿ ಅಂತ. ಶ್ರೀಪತಿತ್ವ, ಲಕ್ಷ್ಮೀಪತಿ ಅನ್ನುವುದು ಕೂಡ ಉಪಾಸನೆಯ ಒಂದು ಮುಖ ಆಗಬೇಕು ಅಂದ್ರು. ಅವನು ಎಲ್ಲ ದುಃಖಗಳನ್ನು ಪರಿಹರಿಸುವವ, ಹುಟ್ಟು ಸಾವುಗಳು ಇರುವಂತಹ ದೇಹದ ಒಳಗೆ ಬದ್ಧನಾಗದವ, ಯಾವತ್ತೂ ಹುಟ್ಟು ಸಾವು ಮುಪ್ಪು ಇದಕ್ಕೆ ಒಳಗಾಗುವವನಲ್ಲ. ಮತ್ತು ಅವನು ಲಕ್ಷ್ಮಿಗೂ ಕೂಡ ನಿಯಾಮಕ ಶಕ್ತಿ. ಯಾಕೆಂದ್ರೆ ಈ ಬಂಧನವನ್ನು ಕೊಟ್ಟವಳು ಲಕ್ಷ್ಮಿ, ಪ್ರಕೃತಿ. ಪ್ರಕೃತಿಯಿಂದ ಬಂಧನ ಅಲ್ವಾ? ಅವನು ಪ್ರಕೃತಿಗೂ ಒಡೆಯ, ಪ್ರಕೃತೀಶ್ವರ. ಆದ್ರಿಂದ ಅವನು ಬಂಧನವನ್ನು ಪರಿಹರಿಸಬಲ್ಲ. ಅಂಥ ಭಗವಂತ ಈಡ್ಯತಮಃ, ಜಗತ್ತಿನಲ್ಲಿ ನಾವು ಸ್ತುತಿಸಬೇಕಾದ ವಸ್ತುಗಳಲ್ಲಿ ಸರ್ವಶ್ರೇಷ್ಠವಾದ ವಸ್ತು. ಅಂಥ ಭಗವಂತ ನಹ ಅವತು, ನಮ್ಮನ್ನು ರಕ್ಷಿಸಲಿ. ಇದು ಧ್ಯಾನದ ಮುಖ. ಹೀಗೆ ಸ್ತೋತ್ರ ಮಾಡು ದೇವರನ್ನು ಅಂದರು. ಇದರಲ್ಲಿ ಹಿಂದೆ ಎಲ್ಲ ನಿಮಗೆ ಇದು ಯಾಕೆ ಹೀಗೆ ಹೇಳಿದ್ರು ಅಂತ ಈಗ ಅರ್ಥ ಆಯಿತು. ಹಿಂದೆ ಎಲ್ಲ ಅವನನ್ನು ಉಪಾಸನೆ ಮಾಡಿ ಅವನಿಗೆ ಶರಣಾಗಿ ಅಂತ ಹೇಳಿದವರು ಇಲ್ಲಿ ರಕ್ಷಿಸಲಿ ಅಂತ ಹೇಳ್ತಾರೆ. ರಕ್ಷಿಸಲಿ ಅಂತ ಪ್ರಾರ್ಥನೆ, ಅದು ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಆಚಾರ ಮಾಡಿ ತೋರಿಸಿದ್ದು. ಅಂಥ ಭಗವಂತ ನಮ್ಮನ್ನು ರಕ್ಷಿಸಲಿ. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತಗುಣ ಪರಮಃ ಅಜರಾಮರಣ ಸಕಲಾರ್ತಿಹರ ಕಮಲಾಪತಿ ಈಡ್ಯತಮೋ ಅವತು ನಃ. ಅಂಥ ಭಗವಂತ ನಃ ಅವತು, ನಮ್ಮನ್ನು ಅಂದ್ರೆ ನನ್ನನ್ನು ಮತ್ತು ನಮ್ಮೆಲ್ಲರನ್ನು, ಯಾರ್ಯಾರು ಭಗವಂತನಿಗೆ ಶರಣಾಗ್ತಾರೆ ಅವರೆಲ್ಲರಿಗೂ ಅವನ ರಕ್ಷಕನಾಗಿ ನಮ್ಮನ್ನು ಉದ್ಧಾರ ಮಾಡಲಿ ಅಂತ. ಸಮಷ್ಟಿ ಲೋಕಾತ್ ಸಮಸ್ತಾಹ ಸುಖಿನೋ ಭವಂತು ಅನ್ನುವ ಪ್ರಾರ್ಥನೆ ಇದು. ನಃ ಅವತು ಅಂತ, ನನ್ನನ್ನು ಒಬ್ಬರನ್ನೇ ಉದ್ಧಾರ ಮಾಡುವಂತಲ್ಲ, ಎಲ್ಲರನ್ನು ಉದ್ಧಾರ ಮಾಡು ಭಗವಂತ. ಅಲ್ಲ, ಅವರು ಉದ್ಧಾರ ಮಾಡಲಿಕ್ಕೆ ಅವರು ನನ್ನನ್ನು ಗುಣಪೂರ್ಣ, ಭಗವಂತನನ್ನು ಗುಣಪೂರ್ಣ ಅಂತ ತಿಳ್ಕೊಳ್ಳಿಲ್ಲ, ಭಗವಂತ ದುಃಖ ನಿವಾರಕ ಅಂತ ತಿಳ್ಕೊಳ್ಳಿಲ್ಲ. ನಾನು ಉದ್ಧಾರ ಮಾಡು ಅಂತ ಅನ್ನುವಾಗ ನಮ್ಮದು ಪ್ರಾರ್ಥನೆ ಇದೆ, ಅವರಿಗೂ ಆ ತಿಳಿವು ಕೊಡು ಅಂತ, ಅವರಿಗೂ ಆ ಬುದ್ಧಿ ಕೊಡು, ಅವರು ಉಪಾಸನೆ ಮಾಡುವಂತಾಗಲಿ, ಅವರನ್ನು ಉದ್ಧಾರ ಮಾಡು ಅಂತ. ಹೀಗೆ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತ. ಇದು ನಿತ್ಯ ಉಪಾಸನೆ ಹೇಗೆ ಮಾಡಬೇಕು ಅನ್ನೋ ಒಂದು ಮುಖವನ್ನು ಕೊಟ್ಟು